ವಿಶ್ವವಾಣಿ ಟಿವಿ ಸ್ಪೆಷಲ್ ವೀಕ್ಷಕರಿಗೆ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಸಂಕ್ರಾಂತಿ ವರ್ಷ ಭವಿಷ್ಯ ಧನುರಾಶಿ. ಧನುರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಸಾಕಷ್ಟು ಶೋಭಗಳು ಪ್ರಾಪ್ತಿಯಾಗಿದೆ. ಯಾಕೆಂದರೆ ಧನುರಾಶಿ ಅಧಿಪತಿಯಾಗಿರ್ತಕ್ಕಂಥ ಗುರುವು ರಾಶಿಯಾಧಿಪತಿಯಾಗಿ ಸುಖಾಧಿಪತಿಯಾಗಿ ಶೋಫಲವನ್ನು ಕೊಡ್ತಾನೆ ಎನ್ನುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಗುರುರ್ ಗೌರವಂ, ಅವನ ಸ್ಥಾನಮಾನಗಳು ರಾಶಿಯಲ್ಲಿ ಯಾವುದೇ ರೀತಿಯ ತೊಂದರೆಗಳಿದ್ದರೂ ಕೂಡ ಗುರುವಿನ ರಾಶಿ ಅಂತ ಅಂದಾಗ ಆ ರಾಶಿಯ ಒಂದು ಫಲ ಅಂತಿರುತ್ತೆ, ಕಾರಕತ್ವದ ಫಲ ಅಂತಿರುತ್ತೆ, ಅದು ಒಳ್ಳೆಯ ಫಲವನ್ನೇ ಕೊಡ್ತದೆ. ಗುರು ಯಾವುದೇ ಆದರೂ ಕೂಡ ಅವನ ಮನೆಗೆ ಅವನು ಕೆಟ್ಟದ್ದು ಮಾಡ್ಕೊಳ್ಳೋದಿಲ್ಲ, ಒಳ್ಳೆಯದೇ ಮಾಡ್ತಾನೆ. ಹಾಗಾಗಿ ಧನು ರಾಶಿಯವರಿಗೆ ಒಳ್ಳೆಯ ಅನುಕೂಲ ಇದೆ. ಸಾಕಷ್ಟು ತೊಂದರೆಗಳಿದೆ, ಸಾಕಷ್ಟು ಅನುಭವಿಸಿದ್ದೀರಾ. ಮುಂಚೆ ಎಷ್ಟು ಕಷ್ಟ ತೊಂದರೆ ಅನುಭವಿಸಿದ್ದೀರಾ ಅಂತಂದರೆ ಯಾರಿಗೂ ಹೇಳೋಕ್ಕಾಗಲ್ಲ, ಅಷ್ಟು ತೊಂದರೆ ಅನುಭವಿಸಿದ್ದೀರಾ. ಕಾರಣ ನಿಮಗೆ ಆವಾಗ ಶನಿಯ ಪ್ರಭಾವದಿಂದ ತೊಂದರೆ ಆಗಿತ್ತು, ಇವಾಗ ತೊಂದರೆ ಆಗೋದಿಲ್ಲ. ಧನಸ್ಥಾನಾಧಿಪತಿ ಆಗಿರ್ತಕ್ಕಂಥ ಶನಿ ವಿಕ್ರಮ ಸ್ಥಾನದಲ್ಲಿ ಇರೋದ್ರಿಂದ ನಿಮಗೆ ಒಳ್ಳೆಯದಾಗತ್ತೆ. ಏಕೆಂದರೆ ವಿಕ್ರಮ ಸ್ಥಾನದಲ್ಲಿ ಶನಿ ಇದ್ದಾಗ ನಿಮ್ಮ ಯಾವ್ಯಾವ ಕೆಲಸಗಳು ಕುಂಠಿತ ಆಗಿತ್ತು ಮತ್ತು ಯಾವ್ಯಾವ ಕೆಲಸಗಳು ನಿಧಾನ ಆಗಿತ್ತು, ಯಾವ ಕೆಲಸ ನಿಂತೋಗಿತ್ತು, ಅವೆಲ್ಲವೂ ಕೂಡ ಪರಿಪೂರ್ಣವಾಗಿ ಆಗುವಂಥ ಯೋಗಗಳು ಈ ಒಂದು ವರ್ಷದ ಉತ್ತರಾರ್ಧದಲ್ಲಿ ನಿಮಗೆ ಪ್ರಾಪ್ತಿಯಾಗತ್ತೆ. ಈಗ ಸದ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಈ ಮೇಲೂ ಹೋಗಲ್ಲ ಕೆಳಗೂ ಹೋಗಲ್ಲ, ಅಂದರೆ ಒಂದು ಹಂತದಲ್ಲಿ ಒಂದೇ ಹಂತದಲ್ಲಿ ಇದೆ. ಅದು ಅಭಿವೃದ್ಧಿ ಆಗಬೇಕು ಅಂದರೆ ಈ ವರ್ಷ ಉತ್ತರಾರ್ಧದಲ್ಲಿ ಎಲ್ಲ ರೀತಿಯ ಶೋಫಲಗಳು ಪ್ರಾಪ್ತಿಯಾಗತ್ತೆ. ಧನು ರಾಶಿಯವರು ವಿಶೇಷವಾಗಿ ಮನೆ ಕಟ್ಟುವಂಥ ಯೋಗ ಇದೆ. ಈ ವರ್ಷದ ಉತ್ತರಾರ್ಧದಲ್ಲಿ ಮನೆ ಕಟ್ಟೋ ಯೋಗ ಇದೆ, ಸೈಟ್ ತಗೊಳ್ಳೋ ಯೋಗ ಇದೆ. ಆಲ್ರೆಡಿ ಸೈಟ್ ತೊಗೊಂಡಿದ್ದೀರಾ. ಅದಲ್ಲದೆ ಜಮೀನು ಖರೀದಿ ಮಾಡುವಂಥ ಯೋಗ, ಮತ್ತು ಜಮೀನನ್ನು ಕೃಷಿ ಜಮೀನನ್ನು ನೀವು ತೆಗೆದುಕೊಂಡು ಅದನ್ನು ಉದ್ಯಮ ಮಾಡುವಂಥದ್ದು, ಕೃಷಿ ಮಾಡುವಂಥ ಯೋಗವೂ ಕೂಡ ಇರುತ್ತದೆ. ಅದರ ಜೊತೆಗೇನೆ ಆರ್ಥಿಕ ಸಂಕಷ್ಟಗಳಿಂದ ಪರಿಹಾರ ಆಗುವಂಥ ಯೋಗವೂ ಕೂಡ ನಿಮಗಿರುತ್ತೆ. ಕಾರಣ ನಿಮಗೆ ಒಳ್ಳೆಯ ಫಲಗಳು ಈ ವರ್ಷ ಉತ್ತರಾರ್ಧದಲ್ಲಿ ಸಿಗುತ್ತೆ. ಈ ಪೂರ್ವಾರ್ಧದಲ್ಲಿ ಏನು ಸಿಗುತ್ತಪ್ಪ ಅಂತ ಕೇಳಿದ್ರೆ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ, ನಿಮಗೆ ಮಾತು ಮತ್ತು ವಿಚಾರ ಚೆನ್ನಾಗಿರುತ್ತೆ, ನಿಮ್ಮ ದೇಹದೋಷ ಚೆನ್ನಾಗಿರುತ್ತೆ. ಈಗ ಧನು ಅಂದರೆ ಅರ್ಥ ಏನು? ಧನು ಅಂದರೆ ಬಿಲ್ಲು ಅಂತ ಹೇಳ್ತೀವಿ. ಧನು ಅಂದರೆ ಬಿಲ್ಲು, ಅದನ್ನು ನೇರವಾಗಿರ್ತದೆ, ಅದು ಯಾಕಂದರೆ ಸ್ಟ್ರೈಟ್ ಆಗಿರ್ತದೆ, ಸ್ಪಷ್ಟತೆ ಇರ್ತದೆ. ಮತ್ತು ಪ್ರತಿಯೊಂದು ವ್ಯವಹಾರ ನೇರ ನಡೆ ನುಡಿ ವಿಚಾರ ಧ್ಯೇಯ ಧೋರಣೆ ಉದ್ದೇಶ ಎಲ್ಲವೂ ಕೂಡ ಸ್ಪಷ್ಟತೆ ಇರ್ತದೆ. ಹಾಗಾಗಿ ಈ ಒಂದು ಧನುರಾಶಿಯವರಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಬರಲಿಕ್ಕಿಲ್ಲ. ಬಂದರೂ ಕೂಡ ಅದು ನೀರಿನಂತೆ ಮಂಜಿನಂತೆ ಕರಗಿ ಹೋಗ್ತದೆ, ಯಾವುದು ನಿಲ್ಲೋದಿಲ್ಲ ಅಂತ ಒಂದು ಶಕ್ತಿ ಇರತಕ್ಕಂಥ ರಾಶಿ ಈ ಗುರುವಿನ ಧನು ರಾಶಿ. ಸುಖಾಧಿಪತಿ ಅವನೇ ಇರ್ತಾನೆ, ಅವನ ರಾಶಿಗೆ ಅವ್ರಿಗೆ ಕಷ್ಟ ಕೊಟ್ಕೊಳ್ಳೋದಿಲ್ಲ, ಒಳ್ಳೆಯದೇ ಮಾಡ್ತಾನೆ. ಹಾಗಾಗಿ ಮತ್ತೆ ಶುಭ ಗ್ರಹಗಳಾಗಿರ್ತದೆ. ಮತ್ತು ಧರ್ಮಕ್ಕೆ ಕಾರಕನಾಗಿರ್ತಕ್ಕಂಥ ಗುರು ಶೋಫಲವನ್ನೇ ಕೊಡಲೇಬೇಕು, ಕೊಟ್ಟೇ ಕೊಡ್ತಾನೆ. ಅಲ್ಲದೇನೆ ವಿಕ್ರಮಸ್ಥ ಅಂದರೆ ಶನಿ ಇದ್ದಾನೆ. ನಿಮ್ಮದು ಕೋರ್ಟು ಕಚೇರಿ ವ್ಯಾಜ್ಯ ವ್ಯವಹಾರ ಏನಿದೆ ಶತ್ರು ಧ್ವಂಸ ಆಗಿಬಿಡ್ತದೆ. ನಿಮ್ದು ಯಾವುದೇ ಇದ್ದರೂ ಕೂಡ ಅಲ್ಲಿ ಸಮಸ್ಯೆಗಳು, ನೀವು ನಿಂತರೆ ನಿಮ್ಮ ಹೆಸರು ಹೇಳಿದ್ರೆಲ್ಲ ಕಷ್ಟ ಪರಿಹಾರ ಆಗ್ತದೆ. ಅಷ್ಟು ಒಳ್ಳೆಯ ಶುಭಫಲಗಳು ನಿಮಗೆ ಪ್ರಾಪ್ತಿಯಾಗ್ತದೆ. ಮತ್ತು ಸುಖಸ್ಥಾನ ಅಂತ ನಾವೇನು ಹೇಳ್ತೀವಿ, ಆ ಸುಖಸ್ಥಾನದಲ್ಲಿ ತಂದೆಯ ಆರೋಗ್ಯ ತಾಯಿ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ವಹಿಸಬೇಕು. ನಿಮಗೆ ವಾಹನ ಸುಖ, ಕಾರ್ ತೆಗೆದುಕೊಳ್ಳೋದು, ಮನೆ ತೆಗೆದುಕೊಳ್ಳೋದು, ಪ್ಲಾಟ್ ತೆಗೆದುಕೊಳ್ಳೋದು, ಅದಾದಮೇಲೆ ಸೈಟ್ ತೆಗೆದುಕೊಳ್ಳೋದು, ಕೃಷಿ ಜಮೀನು ತೆಗೆದುಕೊಳ್ಳೋದು ಯೋಗ ಇದೆ. ಬಟ್ ಈ ವರ್ಷ ಉತ್ತರಾರ್ಧದಲ್ಲಿ ಅವೆಲ್ಲವೂ ಕೂಡ ಫಲಿಸುತ್ತೆ. ನಿಮ್ಮ ಮಕ್ಕಳ ಮದುವೆ ಮಾಡುವಂಥ ಯೋಗ ಇದೆ. ಅದರ ಜೊತೆಗೆ ಶೋಫಲಗಳು ಈ ವರ್ಷ ಉತ್ತರಾರ್ಧದಲ್ಲಿ ಮಕ್ಕಳ ಮದುವೆ ಮಾಡುವಂಥ ಯೋಗ, ಸಂತಾನ ಆಗುವಂಥ ಯೋಗ, ಜೊತೆಗೆ ಮನೆ ಕಟ್ಟೋದು, ನಾಮಕರಣ ಮಾಡೋದು, ಹೀಗೆ ನಾನಾ ವಿಧವಾಗಿರ್ತಕ್ಕಂಥ ಶೋಫಲಗಳು ನಿಮ್ಮ ಇಷ್ಟಾನುಸಾರ ನೆರವೇರುವಂಥ ಶೋಫಲಗಳು ಈ ಒಂದು ವರ್ಷದಲ್ಲಿ ವರ್ಷದ ಉತ್ತರಾರ್ಧದಲ್ಲಿ ಪ್ರಾಪ್ತಿಯಾಗ್ತದೆ. ಹಾಗೆ ಈ ಧನುರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ದಾಂಪತ್ಯದಲ್ಲಿ ಕಲಹ ಇದೆ, ಮನಸ್ತಾಪ ಇದೆ. ಯಾಕೆ ಅಂತಂದರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು. ಯಾಕೆಂದರೆ ಈ ಒಂದು ರಾಶಿಗೆ ಸಪ್ತಮಾಧಿಪತಿಗೂ ಅಷ್ಟು ಅತ್ಯುತ್ತಮವಾದ ಬಾಂಧವ್ಯ ಇಲ್ಲ. ಯಾಕೆಂದರೆ ಈ ಸಪ್ತಮಾಧಿಪತಿ ಬುಧ ಆಗ್ತಾನೆ. ಹಾಗಾಗಿ ಸ್ವಲ್ಪ ಗುರುವಿಗೂ ಬುಧನಿಗೂ ಅಷ್ಟು ಬಾಂಧವ್ಯ ಇಲ್ಲ, ಅಷ್ಟು ಮಿತ್ರತ್ವ ಇಲ್ಲ, ಅಷ್ಟಕ್ಕಷ್ಟೇ ಇರುತ್ತೆ. ಹಾಗಾಗಿ ದಾಂಪತ್ಯದಲ್ಲಿ ಸ್ವಲ್ಪ ಗೊಂದಲ ಮನಸ್ತಾಪ ಇರುತ್ತೆ. ಏನಿರುತ್ತೆ ಅಂದರೆ ಈ ಗಂಡ ಹೇಳಿದ್ದು ಹೆಂಡತಿಗೆ ಸಮಾಧಾನ ಆಗೋದಿಲ್ಲ, ಹೆಂಡತಿ ಹೇಳಿದ್ದು ಗಂಡನಿಗೆ ಸಮಾಧಾನ ಆಗೋದಿಲ್ಲ. ಒಂದು ಭಿನ್ನಾಭಿಪ್ರಾಯಗಳಿರ್ತದೆ. ಅಂಥ ಭಿನ್ನಾಭಿಪ್ರಾಯಗಳನ್ನು ಪರಿಹಾರವನ್ನು ಕುಳಿತುಕೊಂಡು ಅಥವಾ ಹಿತಚಿಂತಕರ ಹತ್ರ ಜಿಜ್ಞಾಸೆಯನ್ನು ಮಾಡಿ, ಇಲ್ಲ ಒಂದು ಒಳ್ಳೆಯ ಒಂದು ಮನೆಯಲ್ಲಿ ಹಿರಿಯವರೆಲ್ಲ ಕೂರಿಸಿ ಒಂದು ಮಾತಾಡಿ ಸಮಸ್ಯೆಯನ್ನು ಪರಿಹಾರ ಮಾಡ್ಕೋಬೇಕು. ಮನಸ್ಸಲ್ಲಿ ಇಟ್ಕೊಂಡು ಹೊರಗಬಾರದು. ಏನಿದ್ರು ಮಾತಾಡಿ ಮುಗಿಸಿಕೊಂಡು ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಆ ಸಮಸ್ಯೆ ಕೂಡ ಪರಿಹಾರ ಆಗ್ತದೆ. ಆರೋಗ್ಯದಲ್ಲಿ ಚಿಕಿತ್ಸೆ ಮಾಡಿಸಬೇಕು. ಆರೋಗ್ಯದಲ್ಲಿ ನಿಮಗೆ BP ಶುಗರು ಈ ಥರ ಬರುವಂಥ ಸಾಧ್ಯತೆ ಇರ್ತದೆ. ಆರೋಗ್ಯ ಭಾಳ ಹುಷಾರಾಗಿರಬೇಕು. ಹೃದಯ ಸಂಬಂಧಿ ಹುಷಾರಾಗಿರಬೇಕಾಗ್ತದೆ. ನರಕ ಸಂಬಂಧಪಟ್ಟಂತೆ ಆರೋಗ್ಯದಲ್ಲಿ ಹುಷಾರಾಗಿರೋದು ತುಂಬ ಒಳ್ಳೆಯದಾಗತ್ತೆ. ಜೊತೆಗೆ ಶೀತಕ್ಕೆ ಸಂಬಂಧಪಟ್ಟಂತೆ ಅಂದರೆ ಗಂಟಲು ನೋವು ಬರೋದು, ಕತ್ತು ನೋವು ಬರೋದು, ಮೂಗು ಕಡ್ಕೊಳ್ಳೋದು, ಹೀಗೆ ಶೀತಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಬರ್ಬೋದು. ಅಲ್ಲೂ ಕೂಡ ನೀವು ಭಾಳ ಜಾಗ್ರತೆ ವಹಿಸಬೇಕು. ಅದರ ಜೊತೆಯಲ್ಲಿ ನೀವು ಕೆಲಸ ನೋಡಬೇಕು. ಕೆಲಸ ನಿಮ್ಮ ಅದೃಷ್ಟವು ಸ್ವಲ್ಪ ಮಟ್ಟಿಗೆ ಅನುಕೂಲ ಇದೆ ಈ ವರ್ಷದ ಉತ್ತರಾರ್ಧದಲ್ಲಿ.
ಜೊತೆ ಕೆಲಸದಲ್ಲೂ ಪ್ರಮೋಷನ್ ಅಲ್ಲ, ನಿಮಗೆ ಮುಂದಿನ ಈ ವರ್ಷದಲ್ಲಿ ಉತ್ತರಾರ್ಧದಲ್ಲಿ ಅಂದರೆ 6 ತಿಂಗಳ ನಂತರದಲ್ಲಿ ಮೇ ನಂತರದಲ್ಲಿ ನಿಮಗೆ ಪ್ರಮೋಷನ್ನು ಸಿಗುವಂಥ ಯೋಗ, ಹೆಚ್ಚಿನ ನಿಮಗೆ ಆರ್ಥಿಕವಾಗಿ ಅನುಕೂಲ ಆಗುವಂಥ ಯೋಗ, ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುವಂಥ ಯೋಗ ಎಲ್ಲ ಇರುತ್ತೆ. ಮಕ್ಕಳು ಒಳ್ಳೆ ವಿದ್ಯಾವಂತರಾಗುವಂಥ ಯೋಗ, ಮತ್ತು ಹಣಗಳ ಕಾಸುಗಳು ಈಗೆಲ್ಲ ಖಾಲಿ ಆಗ್ತಾ ಬರ್ತಾ ಇದೆ, ಎಲ್ಲ ಖಾಲಿಯಾಗಿದೆ, ಕೈಯಲ್ಲಿ ಏನೂ ಇಲ್ಲ, ಎಷ್ಟು ದುಡಿದ್ರೂ ಕೈಯಲ್ಲಿ ದುಡ್ಡಿರಲ್ಲ ಅಂತ ಸಮಸ್ಯೆ ನಿಮ್ಮದು ಇದ್ದೇ ಇರ್ತದೆ, ಯಾವಾಗ ಇರ್ತದೆ ಆ ಸಮಸ್ಯೆ, ಅದು ಸ್ವಲ್ಪ ಮಟ್ಟಿಗೆ ಆದರೆ ಈಗ ಪರಿಹಾರ ಆಗುವಂಥ ಯೋಗ ಬರುತ್ತೆ. ಈ ವರ್ಷ ಉತ್ತರಾರ್ಧದಲ್ಲಿ ನಿಮ್ಮ ದುಡ್ಡು ಕಾಸು ಸ್ವಲ್ಪ ನಿಮ್ಗೆ ಉಳಿತದೆ, ಕಿಂಚಿತ್ ಏನೋ ಒಂದು ಸ್ವಲ್ಪ ಉಳಿತದೆ. ಮುಂದೆ ಒಂದು ನಿಮ್ಮ ಭವಿಷ್ಯಕ್ಕೆ, ಮಕ್ಕಳಿಗೆ, ಮನೆಗೆ ಏನೋ ಒಂದು ಅನುಕೂಲ ಮಾಡಿಕೊಳ್ಳೋಕೆ ಯೋಚನೆ ಇದೆ ನಿಮಗೆ, ಅದು ಹಾಗೆ ಆಗ್ತದೆ ಅಂತ ನಾವು ನಿಮಗೆ ಹೇಳ್ಬೋದು. ಜೊತೆಗೆ ನಿಮ್ಮ ಒಂದು ಸಮಸ್ಯೆಗೆ, ನಿಮ್ಮ ಒಂದು ಕಷ್ಟಕ್ಕೆ ಎಲ್ಲ ಒಂದು ಪರಿಹಾರ ಕಂಡುಕೊಳ್ಳುವಂಥ ಯೋಗ ಇದೆ ಅಂತ ಹೇಳಬೇಕು. ಇನ್ನು ಗಣಿತಶಾಸ್ತ್ರ CA ಮಾಡಿದವರು, CS ಮಾಡುವಂಥ ವಿದ್ಯಾರ್ಥಿಗಳಿಗೆಲ್ಲ ಯಶಸ್ಸಿದೆ ಅಂತ ಹೇಳಬೇಕು. ಮತ್ತು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋರಿಗೆಲ್ಲ ಒಳ್ಳೆಯದಾಗತ್ತೆ ಅಂತ ಹೇಳಬೇಕು. ಈ ರಾಶಿಗೆ ಲಾಭಾಧಿಪತಿ ಶುಕ್ರ ಆಗೋದ್ರಿಂದ ಈ ಆರ್ಟಿಸ್ಟಿಗೆಲ್ಲ ತುಂಬ ಒಳ್ಳೆಯದಿದೆ. ಸಂಗೀತಗಾರರಿಗೆ, ಸಾಹಿತ್ಯವನ್ನು ಬರೀತಕ್ಕಂಥವರಿಗೆ, ಸಾಹಿತಿಗಳಿಗೆ, ಮತ್ತು ಧಾರಾವಾಹಿ, ಸಿನೇಮು, ಕತೆ, ಕಾದಂಬರಿ ಬರೆಯುವಂಥ ವ್ಯಕ್ತಿಗಳಿಗೆಲ್ಲ ಶುಭಫಲಗಳು ಪ್ರಾಪ್ತಿಯಾಗತ್ತೆ ಅಂತ ನಾವು ಹೇಳ್ತಾ ಇದ್ದೀವಿ. ಅದರ ಜೊತೆಗೆ ನಮಗೆ ವೈದ್ಯರಿಗೆ ಒಳ್ಳೆಯ ಯೋಗ ಇದೆ, ನ್ಯಾಯವಾದಿಗಳಿಗೆ ಒಳ್ಳೆಯ ಯೋಗ ಇದೆ, ರಾಜಕೀಯದಲ್ಲಿ ವ್ಯಕ್ತಿಗಳಿಗೆ ಸ್ವಲ್ಪ ಸಣ್ಣ ಪುಟ್ಟ ಗೊಂದಲಗಳಿದೆ, ಅವ್ರ ಸ್ವಲ್ಪ ಯಶಸ್ಸಿಗೆ, ಪ್ರಮೋಷನ್ಗೆ ಸ್ವಲ್ಪ ಅನಾನುಕೂಲ ಇರುತ್ತೆ. ಆದರೂ ಕೂಡ ಈ ವರ್ಷ ಉತ್ತರಾರ್ಧದಲ್ಲಿ ರಾಜಕೀಯ ವ್ಯಕ್ತಿಗಳಿಗೆ ಸ್ವಲ್ಪ ಮಟ್ಟಿಗೆ ಮಧ್ಯಮ ಫಲ ಅಂತ ನಾವು ಹೇಳಬೇಕಾಗಿದೆ. ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರಿಗೆ ಚೆನ್ನಾಗಿರ್ತದೆ, ಆದರೆ ವಿದ್ಯಾರ್ಥಿಗಳು ಸ್ವಲ್ಪ ಹಿಂದೆ ಇದ್ದರೆ ಸ್ವಲ್ಪ ಅದನ್ನು ಅವರು ಸರಿ ಮಾಡ್ಕೊಳ್ಳೋಕ್ಕೆ ಅವಕಾಶ ಇರ್ತದೆ. ಹೀಗೆ ಸಾಮಾನ್ಯವಾಗಿ ವಿಲೇವಾರಿ ವ್ಯವಹಾರ ಮಾಡ್ತಕ್ಕಂಥವರಿಗೆ, ಕೆಲವೊಂದಷ್ಟು ಬಿಸ್ನೆಸ್ ವಾಣಿಜ್ಯ ವ್ಯವಹಾರ ಮಾಡ್ತಕ್ಕಂಥವರಿಗೆ, ಹಣಕಾಸಿನ ವ್ಯವಹಾರ ಮಾಡ್ಕೊಳ್ತಕ್ಕಂಥ ವ್ಯಕ್ತಿಗಳಿಗೆಲ್ಲ ಈ ವರ್ಷ ಉತ್ತರಾರ್ಧ ಚೆನ್ನಾಗಿದೆ. ಪ್ರಾರಂಭದಲ್ಲಿ ಸ್ವಲ್ಪ ಅವ್ರಿಗೆ ಅಡಚಣೆ ಇದ್ದರೂ ಕೂಡ ಮುಂದೆ ಚೆನ್ನಾಗಿದೆ ಅಂತ ಹೇಳೋದು ಭಾಳ ಸಂತೋಷವಾದ ವಿಚಾರ. ಹೀಗೆ ಧನುರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೂ ಎಲ್ಲ ತುಂಬ ಚೆನ್ನಾಗಿದ್ದರೂ ಕೂಡ ಈ ವರ್ಷ ಪೂರ್ವಾರ್ಧ ಸ್ವಲ್ಪ ಕಠಿಣ ಇದ್ದರೂ ಕೂಡ ನಿಮಗೆ ಈ ವರ್ಷ ಉತ್ತರಾರ್ಧದಲ್ಲಿ, ಮೇ ನಂತರದಲ್ಲಿ ಒಳ್ಳೆಯ ಯೋಗ ಫಲಗಳು ನಿಮಗೆ ಇರುತ್ತೆ ಅಂತ ಹೇಳೋದಕ್ಕೆ ಭಾಳ ಸಂತೋಷ ಆಗುತ್ತೆ. ಒಂದು ವೇಳೆ ಕಷ್ಟ ಆಯಿತು ನಿಮ್ಮ ಜಾತಕ ಪರಿಶೀಲನೆ ಮಾಡ್ಕೊಳ್ಳಿ, ಮತ್ತು ಅಂಥ ಕಷ್ಟದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಯಾರಾದರೂ ಇದ್ದೆ ಅದಕ್ಕೆ ಸಂಬಂಧಪಟ್ಟಂಥ ಸಣ್ಣ ಪರಿಹಾರ ಮಾಡಿಕೊಂಡ್ರೆ ಸಾಕು, ನಿಮ್ಮ ಎಲ್ಲ ಕಷ್ಟಗಳು ಕೂಡ ಪರಿಹಾರ ಆಗ್ತದೆ. ಹತ್ತಿರಲಿರ್ತಕ್ಕಂತಹ ಯಾವುದಾದ್ರೂ ಈಶ್ವರನ ದೇವಸ್ಥಾನ ಇದ್ದರೆ ಅಲ್ಲೂ ಹೋಗಿ ಒಂದು 9 ವಾರ ರುದ್ರಾಭಿಷೇಕವನ್ನು ಮಾಡೋದ್ರಿಂದ ಸರ್ವದ ಕಷ್ಟಗಳು ಪರಿಹಾರ ಹೊಂದಿ ಸುಖ, ಶಾಂತಿ, ಸಮೃದ್ಧಿ, ವಸ್ತು, ವಾಹನ, ಐಶ್ವರ್ಯ ಎಲ್ಲವೂ ಕೂಡ ನಿಮಗೆ ಕೂಡಿ ಬರುತ್ತೆ. ಶುಭವಾಗಲಿ.